ನೀವು ಅನ್ಕೋತಿದ್ರಿ ಅಲ್ಲ ಈ ಅಣ್ಣ ನಮ್ಮ ಹತ್ರನೇ ಬರ್ಬೋದು ಅಂತ ನೀವು ಅನ್ಕೋತಿದ್ರಿ ಅಲ್ಲ ಅದಕ್ಕೆ ಬಂದಿದ್ದು ನೀವು ಅನ್ಕೊಂಡಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ ಏನು ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಅಯ್ಯೋ ಐಶ್ವರ್ಯ ಓ ಐಶ್ವರ್ಯ ಯಾವರು ಹೊಸಳ್ಳಿ ಮಾಮೂಲಿ ದೊಡ್ಡಬಳ್ಳಾಪುರ ಯಾರು ನಿಮ್ಮ ಎಮ್ ಎಲ್ ಎ ಯಾರೋ ಗೊತ್ತಿಲ್ಲ ನೀವು ಯಾರೋ ಕಾರ್ಯಕರ್ತರು ಇರ್ಬೇಕು ಒಳ್ಳೆ ಚೆನ್ನಾಗಿ ಹೇಳ್ಬಿಟ್ರಿ ಧೀರಜ್ ಮುನಿರಾಜು ಏನ್ ಅಭಿವೃದ್ಧಿ ಮಾಡ್ತವ್ರೆ ಗೊತ್ತಿಲ್ವಾ ಮಾಡ್ತವ್ರ ದೊಡ್ಡಬಳ್ಳಾಪುರ ಏನ್ ಅಭಿವೃದ್ಧಿ ಆಗ್ಬೇಕು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಹೂವು ಕಾಸು ಬರ್ತೈತೆ 200 ರೂಪಾಯಿ ಸಾಕು ಅಷ್ಟೇ ಹೇಳಿ ಬೇಗ ಮಾತಾಡೇಪಾ ರೋಡ್ಗಳು ಸರಿ ಇದೆಯಾ ಇಲ್ಲ ಇದೆ ಇಲ್ಲ ಇಲ್ಲ ಧೀರಜ್ ಮುನಿರಾಜ್ ನೋಡಿದಿರಾ ನೀವು ಎಮ್ ಎಲ್ ಎನ ನೋಡಿದ್ರಾ ಅವ್ರು ನೋಡಿದಾರಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಉಪಮುಖ್ಯಮಂತ್ರಿ ಯಾರು ಕರ್ನಾಟಕದ ಯಾರು ಯಾರದು ಬಂಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳವ ನೀನೀಗ ಅದೇನೋ ಬಾಳ ಸೌಂಡ್ ಮಾಡ್ತಿದಲ್ವಾ ಕುಂತ್ಕೊಳ್ಳವ ನೀನು ಯಾವ್ದು ಫೋನ್ ಬಂದಿಲ್ಲ ಏನ್ ನಿಮ್ಮ ಹೆಸರು ಐಶ್ವರ್ಯ ಐಶ್ವರ್ಯ ಅಲ್ಲೊಂದು ಐಶ್ವರ್ಯ ಇಲ್ಲೊಂದು ಐಶ್ವರ್ಯ ಈಗ ದೊಡ್ಡಬಳ್ಳಾಪುರ ಐಶ್ವರ್ಯವಾಗಿದ್ಯಾ ಇದೆ ಆದ್ರೂ ಇನ್ನು ಹಳ್ಳಿ ಕಡೆ ಸ್ವಲ್ಪ ಬಸ್ ಇಲ್ಲ ಹಳ್ಳಿ ಕಡೆ ಸ್ವಲ್ಪ ಬಸ್ ಇಲ್ಲ ಯಾಕೆ ಹೇಳಿ ಫ್ರೀ ಅಂತಲ್ಲ ಮುಂಚೆಯಿಂದಾನು ಅಷ್ಟೇ ಹೌದಾ ತುಂಬಾ wait ಮಾಡಿ ಹೋಗ್ಬೇಕು. ಜಾಸ್ತಿ ಆಗೋಯ್ತಲ್ವಾ ರೇಟ್ಗಳೆಲ್ಲ ಜಾಸ್ತಿ ಆಗೋಯ್ತು ನಾವ್ ರೈತರಲ್ಲ ಗೊತ್ತಿಲ್ಲ ಯಾರು ಕುಡಿಯಕ್ಕಿಲ್ವಾ ಕಾಫಿ ಕುಡಿಯಕ್ಕಿಲ್ವಾ ಮತ್ತೆ ಏನ್ ಕುಡಿತಿ ಏನು ಕುಡಿಯ ಓ ಬೇರೆ ಯಾರು ಕುಡಿದಿ ನೀರು ಕುಡಿಯಕ್ಕಿಲ್ವಾ ಕುಡಿತೀನಿ ಕುಡಿತೀಯ ತಾನೆ ಈಗ ಎಲ್ಲ ರೇಟ್ ಕಾಳು ಕಡ್ಡಿ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು ಏನ್ ಹೇಳ್ತಿ ಕಡಿಮೆ ಮಾಡಿ ಸಿದ್ದರಾಮಯ್ಯ ಕಡಿಮೆ ಮಾಡಿ ಅಂತ ಐಶ್ವರ್ಯ ಹೇಳ್ತಾರೆ ಕಡಿಮೆ ಮಾಡ್ಬಿಡಿ ಅಂದ್ರೆ ಇವಾಗ ರಿಚ್ ಪೀಪಲ್ಸ್ ಏನೋ ತಗೋಬಹುದು ಪೂರ್ ಪೀಪಲ್ಸ್ ಎಲ್ಲ ತಗೊಳಕ್ ಆಗಲ್ವಲ್ಲ ಅವ್ರಿಗೋಸ್ಕರ ಆದ್ರೂ ಕಡಿಮೆ ಮಾಡ್ಬೇಕು ಸ್ವಲ್ಪ ಆದ್ರೂ ಹಂಗಂತೀರಿ ಬಡವ್ರಿಗೋಸ್ಕರ ಈಗ ಇದು ಏನೋ ಫ್ರೀ ಎಲ್ಲ ಮಾಡ್ಬಿಟ್ರಲ್ಲ ಓಕೆನಾ ಓಕೆ 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 ಓಕೆನಾ ಓಕೆ ಅಮ್ಮಂಗೆ 2000 ಬರುತ್ತಾ ಬರುತ್ತೆ ಬರ್ತದ್ಯಾ ಬಸ್ ಎಲ್ಲ ಫ್ರೀ ಹಂಗಾರೆ ನಮಸ್ಕಾರ ಸರ್ ನಾನು ಒಂಚೂರು ಟಿವಿಲಿ ಬರ್ಲಿ ಅಂತ ಹಿಂಗ್ ಬಂದ್ ನಿಂತ್ಕೊಂಡ್ರ ಮಾತಾಡ್ಬೇಕು ನೀವು ಮುದುಕರು ನಾವೇನ್ ಮಾತಾಡೋಣ ನೀವೇ ಮಾತಾಡ್ಬೇಕು ಯಾಕೆ ಮುದುಕರು ಅಂತೀರಾ ಇನ್ನೊಂದು 15 ವರ್ಷ ಸಾಕಪ್ಪ ನಮ್ಗೆ ಈಗ ಅಯ್ಯೋ ಕಮ್ಮಿ ಹೇಳ್ಬಿಟ್ಟ ಇನ್ನೊಂದು 20 ವರ್ಷ ಈಗ ಇಷ್ಟು ದಿವಸ ಇರೋದೇ ಸಾಕು ಹೆಂಗ್ ಮಾಡೋರು ಅಭಿವೃದ್ಧಿ ಅಭಿವೃದ್ಧಿ ಎಲ್ಲ ಈಗಿರೋದ್ರಿಗೆ ಚೆನ್ನಾಗಿದೆ ಈಗ ತಕ್ಕಮಟ್ಟಕ್ಕೆ ಏನ್ ಕೊರತೆ ಏನಿಲ್ಲ ಈಗೇನ್ ತೊಂದ್ರೆ ಏನಿಲ್ಲ ಧೀರಜ್ ಮುನಿರಾಜ್ ಕೆಲಸ ಮಾಡಿಸ್ತವ್ರ ಧೀರಜ್ ಮುನಿರಾಜ್ ಅವರೆಲ್ಲ ಮಾಡಿಸ್ತಾವ್ರೆ ಅವಾಗ ಬಂದ್ ಕಾಣಿಸ್ಕೊಂತಾರೆ ಯಜಮಾನ್ರು ಎಲ್ಲಿ ಕಾಣಿಸ್ಕೊತಾರೆ ಬರ್ತಾರೆ ಎಲ್ಲಾ ಕಡೆ ಫಂಕ್ಷನ್ಗಳು ಎಲ್ಲ ಏನೇ ಆದ್ರೂ ಬಂದ್ ಮಾಡ್ತಾರೆ ಅವರು ತುಂಬಾ ಅಭಿವೃದ್ಧಿ ಮಾಡವ್ರೆ ಹಂಗೆ ಮತ್ತೆ ಕಾಳು ಕಡ್ಡಿ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ ಸರ್ ಕಾಲಕ್ರಮಣ ಯಾರಿದ್ರು ಅದು ಹಾಗೆ ಆಗುತ್ತೆ ಇವರು ಅವರು ಅನ್ನೋದೇನು ಭೇದ ಭಾವ ಇಲ್ಲ ಅದಕ್ಕೇನಿಲ್ಲ ಬೇರೆ ಸರ್ಕಾರ ಬಂದ್ರು ಮಾಡ್ತಾರೆ ಯಾರೇ ಬಂದ್ರು ಅದೇ ಯಾರು ಬಂದ್ರು ಮಾಡ್ತಾರೆ ಎಲ್ಲಾರ್ದು ಅದೇ ಕತೆ ಸುಮ್ಕೆ ಸಿದ್ದರಾಮಣ್ಣನ್ಗೆ ಕೆಟ್ಟ ಹೆಸರು ಬರುತ್ತಾರೆ ಇವನ್ ಮಂದಿ ನಾವ್ ಯಾವ ಪಾರ್ಟಿ ಅಲ್ಲ ನಾವ್ ಪಾರ್ಟಿ ಗಿಂಟಿ ಗೊತ್ತಾಯ್ತು ಬಿಡಿ ನೀವು ಎಲ್ಲ ನಾವ್ ಪಾರ್ಟಿ ಪಾರ್ಟಿ ಗಿಂಟಿ ಅನ್ನೋ ಗೃಹಲಕ್ಷ್ಮಿ ಕೇಳಮ್ಮ ಇಲ್ವಾ ನಾನು ಏನು ಕೇಳಿಲ್ವಲ್ಲ ನಿಮ್ ಹೆಸರೇನು ನಮ್ಮ ಹೆಸರು ಪೂರ್ಣಿಮಾ ಅವರೇ ಕಾಸು ಬರ್ತದ 2000 ನಮ್ದು ಇಲ್ಲ ಸರ್ ಯಾಕೆ ಇಲ್ಲ ನಾವು ಮಾಡಿಸ್ಕೊಂಡಿಲ್ಲ ಯಾಕೆ ಮಾಡಿಸ್ಕೊಂಡಿಲ್ಲ ನಾವು ಬಾಡಿಗೆ ಮನೆಗೆ ಇರೋದು ನಾವು ಮಾಡಿಸ್ಕೊಂಡಿಲ್ಲ ವಾ ರೇಷನ್ ಕಾರ್ಡ್ ಐತಾ ರೇಷನ್ ಕಾರ್ಡ್ ಇಲ್ಲ ವೋಟರ್ ಐಡಿ ಇಲ್ಲ ಎಲ್ಲ ಬೆಂಗಳೂರ್ದು ಇರೋದು ಏನು ಇಲ್ವಾ ಏನಿಲ್ಲ ಆಧಾರ್ ಕಾರ್ಡ್ ಒಂದೈತೆ ಸರಿ ಬಿಡವ ನಿನ್ ಗೃಹಲಕ್ಷ್ಮಿ ಅಲ್ಲ ಹಂಗ್ರೆ ಏನ್ ನಿನ್ ಬಾಧೆ ಏನ್ ಹೇಳೋದ ನಿನ್ ಪ್ರಾಬ್ಲಮ್ ಪ್ರಾಬ್ಲಮ್ ಓನ್ಲಿ ಪ್ರಾಬ್ಲಮ್ ನಮ್ಮ ಕರ್ನಾಟಕ ಚೆನ್ನಾಗಿರೋ ಸಾಕು ನಿಮ್ ಕರ್ನಾಟಕ ಚೆನ್ನಾಗಿರ್ಬೇಕು ಎಷ್ಟು ತಗೊಂಡೆ ಯಾವ ಗಂಡು ಮುದ್ದೇನ ತಗೊಂಡ್ಬಿಟ್ಟು ಇಲ್ಲಿ ಕರ್ನಾಟಕ ಚೆನ್ನಾಗಿರ್ಬೇಕು ಅಂತ ಹೇಳೋಣ ಏನ್ ಪ್ರಾಬ್ಲಮ್ ಏನಿಲ್ಲ ವಯಸ್ಸಾಗ್ಬಿಟ್ಟಿದೆ ಹೋಯ್ತು ಎಲ್ಲ ಮುಗೀತು ಜೀವನ ಹೋಯ್ತಾ ಇರೋದೆ ಚೆನ್ನಾಗಿ ಕೂಡ ತಿಂದು ಎಂಜಾಯ್ ಏನಮ್ಮ ಬನ್ನಿ ಗೃಹಲಕ್ಷ್ಮಿ ಅವರೇ ಎಲ್ಲ ಬಾಳ ರೆಡಿಯಾಗಿ ಮದುವೆ ಆಗಿದೆ ಹೋಗ್ಬೋದಿದ್ರಿ ಏನ್ ನಿಮ್ಮ ಹೆಸರು ದೇವಸ್ಥಾನಕ್ಕೆ ಹೋಗಿದಾ ಏನ್ ಹೆಸರು ಗಾಯತ್ರಿ ನನಗೆ 3 ಪಾಯಿಂಟ್ಸ್ ಹೇಳಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಈಗ ನಿಮ್ಮ ದೊಡ್ಡಬಳ್ಳಾಪುರ ನಾವು ಇಲ್ಲಿಯವರಲ್ಲ ಹುಬ್ಳಿ ಹುಬ್ಳಿ ಬಂದಿದ್ರಿ ನೀವೆಲ್ಲ ಅವ್ರೇನ್ರಿ ಬೆಂಗಳೂರವರು ಬೆಂಗಳೂರು ಇವ್ರು ನಾವು ಹುಬ್ಳಿಯವರು ನೀವು ಹುಬ್ಳಿಯವ್ರಿ ಇಲ್ಲಿ ಯಾಕೆ ಬಂದಿದ್ರಿ ದೇವಸ್ಥಾನಕ್ಕೆ ಬಂದಿದ್ವಿ ನಿಮ್ ಮನೆಗೆ ಬಂದ್ರಿ ಮತ್ತೇನು ದೇವಸ್ಥಾನಕ್ಕೆ ಬಂದಿದ್ರಿ ಬಂದ್ರು ರೊಕ್ಕ ರೊಕ್ಕ ಇಲ್ಲ
2,000 ರೊಕ್ಕ ಬಂದವ್ರಿ ಗೃಹಲಕ್ಷ್ಮಿ. ಹುಬ್ಳಿ ಮಂದಿ ಚಲೋ ಬರ್ತಾವ ಬಿಡ್ರಿ. ಬಂದಾವು ಬಂದಿಲ್ರಿ? ಬಂದಾವ್ರಿ. 2 ತಿಂಗಳು ಬಂದಾವ್. ಖರೆ ಹೇಳ್ರಿ. ನಿಮ್ದು ಯಾವ್ರಿ? ಹುಬ್ಳಿ. ಬೆಂಗಳೂರಿಗೆ ಹುಬ್ಳಿಗೆ ಹೆಂಗ್ ನಿಂತ್ರಿ ಇದು? ನಮ್ಮ ಅಕ್ಕ ಇದಾರೆ ಅಕ್ಕ ಇಲ್ಲ ಅದಾರ್ರಿ. ನೀವು ಬೆಂಗಳೂರೇನ್ರಿ? ದೊಡ್ಡಬಳ್ಳಾಪುರ ಅನ್ರಿ ನಿಮ್ದು? ನಮ್ದು ರಾಜನಕುಂಟೆ. ರಾಜನಕುಂಟೆ ಯಾವ ತಾಲೂಕ್ ಸೇರ್ತದ? ಯಲಹಂಕ. ಯಲಹಂಕ. ಯಲಹಂಕ ಎಮ್.ಎಲ್.ಎ ಯಾರು? ಇವ್ರು ವಿಶ್ವನಾಥ್ ಅವರು, ಎಮ್ ಎಲ್ ಎ ಪರವಾಗಿಲ್ಲ ವಿಶ್ವನಾಥ್ ಅವರು. ಪರವಾಗಿಲ್ಲ. ದೊಡ್ಡಬಳ್ಳಾಪುರಕ್ಕೆ ದೇವಸ್ಥಾನಕ್ಕ? ಇಲ್ಲ, ಘಾಟಿ ಸುಬ್ರಹ್ಮಣ್ಯ ಹೋಗಿದ್ವಿ ನಾವು. ಓ ಹೌದಾ, ಸರಿ ಓಕೆ. ನಮಸ್ಕಾರ ಕಣವ. ಏನ್ ನಿಮ್ಮ ಹೆಸರು? ರೇಣುಕಮ್ಮ. ಓಹೋ ರೇಣುಕಮ್ಮ. ಹುಡುಗಿ ವಿಡಿಯೋ ಮಾಡ್ತದೆ, ಚೆನ್ನಾಗಿ ಸ್ಮೈಲ್ ಕೊಡಿ. ರೇಣುಕಮ್ಮ ಯಾವ್ರು? ಸರ್ ನಮ್ದ ದಾವಣಗೆರೆ. ಇದ್ಯಾಕೆ ಇಲ್ಲಿ ಬಂದ್ರಿ? ಮಗಳ ಮನೆಗೆ ಬಂದಿದ್ವಿ. ಮಗಳು ಮನೆಗೆ ಬಂದ್ರ? ಫ್ರೀ ಬಸ್. ಫ್ರೀ ಬಸ್. ನಮ್ ಸಿದ್ದರಾಮಯ್ಯ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ಮುಖ್ಯ ಕೆಲಸ ಮಾಡಿದ್ದಾರೆ. ಮುಖ್ಯವಾದ ಕೆಲಸ. ಅವ್ರ 2,000 ಕೊಡೋದು ನಮ್ಗೆ ಉಪಯೋಗ ಆಗ್ತೈತಿ. ನಾನು ಓಟ್ ಹಾಕಲ್ವಾ? ಹಾಕ್ತೀರಾ? ಆದ್ರೆ ಇವಾಗೆಲ್ಲ ಹೆಣ್ಮಕ್ಳೇ ಅಲ್ವಾ ಸ್ಟ್ರಾಂಗು. ಇವ್ರು ಹೇಳೋದು ನೋಡಿ, ಆಂಟಿ ನೀವೇನು ಓಟ್ ಹಾಕಲ್ವಾ? ನಾವ್ ಓಟ್ ಹಾಕಲ್ವಾ? ಅಲ್ಲ, ಎಲ್ರು ಹಾಕ್ತೀವಿ. ನಮಗೆ ಈ ಸಿದ್ದರಾಮಯ್ಯ ಹೆಣ್ಮಕ್ಳೇ ಅಲ್ವಾ ಸ್ಟ್ರಾಂಗು. ಹೆಣ್ಮಕ್ಳು ಸ್ಟ್ರಾಂಗು. ಅದು ಒತ್ಕೊಳ್ಳಿ ನೋಡವ. ಇದ ಬೇಡ ಆಗುತ್ತೆ. 2,000 ರೂಪಾಯಿ ಕೊಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಶುಗರ್ BP ಎಲ್ಲ ನಮಗೆ ಸಿದ್ದರಾಮಯ್ಯ ನಮಗೆ ದುಡ್ಡು ಹಾಕೋದು. ಮತ್ತೆ ರೇಟ್ ಎಲ್ಲ ಜಾಸ್ತಿ ಮಾಡ್ತಾವ್ರ. ರೇಟ್ ಜಾಸ್ತಿ ಮಾಡ್ತಾರಂದ್ರೆ ಸಂಬಳ ಜಾಸ್ತಿ ತಗೊಂತಾರಲ್ಲ ಸರ್. ಯಾರು ಸಂಬಳ ಜಾಸ್ತಿ ಕೊಡೋದು? ಸಂಬಳ ಜಾಸ್ತಿ ಕೊಡಲ್ಲ. ಸಂಬಳ ಜಾಸ್ತಿ ಕೊಡ್ತಾ ಜಾಸ್ತಿ ಕೊಡೋದಿಲ್ಲ ಅಂತ ಕಮ್ಮಿ ಕೊಡಲ್ಲ. ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ. ನಾವು ಈಗ 10 ರೂಪಾಯಿ ದುಡಿಯೋದು ಈಗ 100 ರೂಪಾಯಿ ಕೊಡ್ತಾ ಇದಾರೆ. ಯಾರು ಹೇಳಿದ್ದು? ನಾವೇ ಹೇಳ್ತೀವಲ್ಲ. ಅವ್ವ ನಿಂಗೆಲ್ಲರೂ ಸಂಬಳ ಜಾಸ್ತಿ ಕೊಡ್ತಾವ್ರ? ಎಲ್ಲರೂ ಕೊಡ್ತಾರೆ. ನನ್ನ ಕರ್ಕೊ ಹೋಗು. ಗೊತ್ತೀನಿ. ನಿಮ್ಗೂ ಪೇಮೆಂಟ್ ಜಾಸ್ತಿ. ಹೌದಾ? ನಿಮ್ಗೂ ಪೇಮೆಂಟ್ ಜಾಸ್ತಿ ಆಗಿದೆ. ಅಲ್ಲ ಕಣವ, ಇವ್ರು ಏರಿಸ್ತಾನೆ ಇರ್ತಾರೆ. ನಮಗೆ ವರ್ಷಕ್ಕೆ ಒಂದ್ಸಲ ಏರಿಸ್ತಾರೇನೋ. ಸಂಬಳನಾಗ ವರ್ಷಕ್ಕೆ 3 ಸಲ ಏರಿಸ್ತಾರೆ. ಜಾಸ್ತಿ ಇರ್ತಾರೆ. ಈ ಒಂದು ಪೇಮೆಂಟ್ ಒಂದು ತರಗಾರ ಕೆಲ್ಸಕ್ಕಾಗ್ಲಿ ಒಂದು 300-400 ಕೊಡೋದು 700-900 ಕೊಡ್ತಾರೆ. ನಿನ್ ಮಾತ ಕೇಳ್ಬಿಟ್ಟು ಸಿದ್ದರಾಮಯ್ಯ ಇವತ್ತು 2 ತಟ್ಟೆ ಊಟ. ಸಿದ್ದರಾಮಯ್ಯ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಚೆನ್ನಾಗಿ ಖುಷಿ ಆಗ್ಲಿ. ನಮ್ಮ ಶಿವಕುಮಾರ್ ಶಿವರಾಜ್ ಕುಮಾರ್, DK ಶಿವಕುಮಾರ್, ಶಿವರಾಜ್ ಕುಮಾರ್ ಎಲ್ಲರಿಗೂ ಥ್ಯಾಂಕ್ಸ್. ಶಿವರಾಜ್ ಕುಮಾರ್ ಅವರು ನಮ್ಮ ಗೊತ್ತಾಯ್ತು ಬಿಡಿ ಎಲ್ಲಿಂದ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ಅಬ್ಬೊಬ್ಬ ಬೊಲೆ ರೇಣುಕಮ್ಮ.